ನಾನು ಪ್ರಚಾರ ಆಯುಷ್ ಹಬ್ಬ ಪ್ರಚಾರ ಸಮಿತಿಯ ಮುಖ್ಯಸ್ಥನಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೊ ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಯುಷ್ ಹಬ್ಬ ಸಮಿತಿ ವತಿಯಿಂದ ಹಾರ್ದಿಕ ಸ್ವಾಗತ. ನಿಮಗೆಲ್ಲ ತಿಳಿದಂತೆ ಇದೇ ಬರುವ ಜನವರಿ 31 ಮತ್ತು ಫೆಬ್ರವರಿ 1ನೇ ತಾರೀಕಿನಂದು TMA ಸಭಾಂಗಣದಲ್ಲಿ ಆಯುಷ್ ಹಬ್ಬವನ್ನು ಆಯೋಜಿಸಲಾಗಿದೆ. ಸೊ ಇಲ್ಲಿ ಈಗ ನಮ್ಮೊಂದಿಗೆ ಡಾಕ್ಟರ್ ಸಂದೀಪ್ ಬೇಕಲ್ ಅವರಿದ್ದಾರೆ. ಅವರು ಪ್ರಾಂಶುಪಾಲರು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮಂಗಳೂರು. ಹಾಗೂ ಡಾಕ್ಟರ್ ಅಜಯ್ ಭಟ್ ಅವರು ಇದ್ದಾರೆ. ಇವರು ಸಂಚಾಲಕರು ವೈಜ್ಞಾನಿಕ ಸಮಿತಿ ಆಯುಷ್ ಹಬ್ಬ. ಹಾಗೂ ಡಾಕ್ಟರ್ ಗಣೇಶ್ ನಾಯಕ್ ಸಂಚಾಲಕರು ಪೋಸ್ಟರ್ ಕಮಿಟಿಯಿಂದ. ಹಾಗೂ ಡಾಕ್ಟರ್ ಪದ್ಮಶ್ರೀ ರಾವ್ ಇವರು ಸಂಚಾಲಕರು ವೈಜ್ಞಾನಿಕ ಸಮಿತಿ ಸಾರ್ವಜನಿಕ ಸಂಪರ್ಕ ಕೇಂದ್ರದಿಂದ ಆಯುಷ್ ಹಬ್ಬದಿಂದ. ಹಾಗೂ ನಮ್ಮೊಂದಿಗೆ ಡಾಕ್ಟರ್ ವೀರಜ್ ಹೆಗ್ಡೆ ಅವರಿದ್ದಾರೆ. ಇವರು ಆಯುಷ್ ಹೆಕೆಥಾನ್ ವಿಭಾಗದಿಂದ ಆಯುಷ್ ಹಬ್ಬ ಸಮಿತಿಯಿಂದ ಇದ್ದಾರೆ. ಸೊ ಮತ್ತೆ ನಮ್ಮೊಂದಿಗೆ ಡಾಕ್ಟರ್ ಅಜಿತ್ ಕಾಮತ್ ಅವರಿದ್ದಾರೆ. ಇವರು ಆಯುಷ್ ಹಬ್ಬ ಎಕ್ಸ್ಪೋ ಕಮಿಟಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಡಾಕ್ಟರ್ ಸಂದೀಪ್ ಬೇಕಲ್ ಅವರು ಮುಂದಿನ ಪತ್ರಿಕಾಗೋಷ್ಠಿಯನ್ನು. ಪತ್ರಕರ್ತ ಬಾಂಧವರಿಗೆಲ್ಲರಿಗೆ ನಮಸ್ಕಾರ. ಈ ಮೊದಲು ಕೂಡ ಆಯುಷ್ ಹಬ್ಬನ ಇನ್ನಷ್ಟು ಕೆಲವು ಮಜಲುಗಳ ಬಗ್ಗೆ, ಯಾಕಂದ್ರೆ ಆಯುಷ್ ಹಬ್ಬ ಏನಿದೆ ನಾವು ಸಾರ್ವಜನಿಕರಿಗೆ ಬೇಕಾಗಿ ಹಾಗೂ ನಮ್ಮ ಆಯುಷ್ ವಿದ್ಯಾರ್ಥಿಗಳೆಲ್ಲರಿಗೆ ಬೇಕಾಗಿ ಕೂಡ ಇದನ್ನು ಮಾಡ್ತಾ ಇರುವಂತದ್ದು. ಹಾಗೆ ನಮ್ಮ ಮೂಲ ಉದ್ದೇಶ ಅಂತ ಹೇಳಿದ್ರೆ ಆಯುಷ್ನಲ್ಲಿರುವಂತಹ ವಿವಿಧ ವಿಕಲ್ಪಗಳನ್ನು ಜನ ಸದ್ಬಳಕೆ ಮಾಡಿಕೊಂಡು ಅವರ ಆರೋಗ್ಯವನ್ನು ತನ್ಮೂಲಕ ಸಮಾಜದ ಆರೋಗ್ಯ ಚೆನ್ನಾಗಿ ಆಗ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ. ಈ ಆಯುಷ್ ಹಬ್ಬದಲ್ಲಿ ಇವತ್ತು ಬೇರೆ ಬೇರೆ ವಿಭಾಗಗಳಿಗೆ ಯಾರು ಮುಖ್ಯಸ್ಥರು ಕಾರ್ಯವಾಗಿ ಬಂದಿದ್ದಾರೆ ಅವರ ವಿಚಾರಗಳನ್ನು ತಿಳಿಸ್ತಾರೆ. ಮೊದಲನೇದಾಗಿ ನನ್ನ ಡಾಕ್ಟರ್ ಪದ್ಮಶ್ರೀ ಅವರನ್ನು ಈ ಸಾರ್ವಜನಿಕರಿಗೆ ಯಾವ ರೀತಿ ಅವರು ತಮ್ಮ ಆಯುಷ್ ಹಬ್ಬದ ಮೂಲಕ ವಿಚಾರಗಳನ್ನು ತಿಳಿಸ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ಬೇಕಂತ ಹೇಳ್ತಾರೆ. ಆಯುಷ್ ಹಬ್ಬ 2026 TMA ಕನ್ವೆನ್ಷನ್ ಹಾಲಲ್ಲಿ ನಾಡಿದ್ದು ಜನವರಿ 31 ಮತ್ತು ಫೆಬ್ರವರಿ 1ರಂದು ನಡೆಯಲಿಕ್ಕಿದೆ. ಈ ಹಬ್ಬದಲ್ಲಿ ಜನ ಜಾಗೃತಿ ಅಧಿವೇಶನ, ಈ ಜನಸಾಮಾನ್ಯರಿಗೆ ಆಯುಷ್ ಪದ್ಧತಿಗಳ ಬಗ್ಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಆಯುಷ್ ಪದ್ಧತಿಯಲ್ಲಿ ಏನು ಪರಿಹಾರ ಇದೆ, ಈ ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯುನಾನಿ ಇಂತಹ ಆಯುಷ್ ಪದ್ಧತಿಗಳಲ್ಲಿ ಏನು ಪರಿಹಾರ ಇದೆ, ಇದರ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೋಸ್ಕರ ನಾವು ಜನಜಾಗೃತಿ ಅಧಿವೇಶನವನ್ನ ಈ ಆಯುಷ್ ಹಬ್ಬದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಜನಜಾಗೃತಿ ಅಧಿವೇಶನದಲ್ಲಿ ಬಹಳಷ್ಟು ಉಪನ್ಯಾಸಗಳು, ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಬೇಕಾದಂತಹ ಉಪನ್ಯಾಸಗಳು, ಬೇರೆ ಬೇರೆ ಆಯುಷ್ ಪದ್ಧತಿಯಲ್ಲಿ ಏನೆಲ್ಲ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಎನ್ನುವಂತಹ ಒಂದು ತಿಳುವಳಿಕೆಯನ್ನು ಜನಸಾಮಾನ್ಯರಿಗೆ ನೀಡಲಿಕ್ಕಾಗಿ ಬೇರೆ ಬೇರೆ ಕಾಲೇಜಿಂದ, ಬೇರೆ ಬೇರೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಂದ ಆಯುಷ್ ವೈದ್ಯರುಗಳು ಈ ಉಪನ್ಯಾಸವನ್ನ ನಡೆಸಲಿಕ್ಕಿದ್ದಾರೆ. ಅದು ಅಲ್ಲದೆ ಆಯುಷ್ ವೈದ್ಯರುಗಳು, ಪ್ರಾಕ್ಟೀಷನರ್ಸ್ ಅವರು ಕೂಡ ಈ ಉಪನ್ಯಾಸವನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ಮೊದಲನೇ ದಿನ ಜನಜಾಗೃತಿಯ ಅಧಿವೇಶನದಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರವೇ ಔಷಧಿ, ಆಮೇಲೆ ಮಧುಮೇಹಕ್ಕೆ ಆಯುಷ್ ಪದ್ಧತಿಯಲ್ಲಿ ಏನೆಲ್ಲ ಪರಿಹಾರ ಇದೆ, ಆಯುರ್ವೇದ, ನ್ಯಾಚುರೋಪತಿ ಮತ್ತೆ ಹೋಮಿಯೋಪತಿಯಲ್ಲಿ ಏನೆಲ್ಲ ಪರಿಹಾರ ಇದೆ, ಆಮೇಲೆ ವೃದ್ಧಾಪ್ಯದ ಸಮಸ್ಯೆಗಳು, ಆಮೇಲೆ ಮಕ್ಕಳಲ್ಲಿ ಕಂಡು ಬರುವಂತಹ ತೊಂದರೆಗಳು, ಅದನ್ನು ಆಯುಷ್ ಪದ್ಧತಿಯ ಮೂಲಕ ಹೇಗೆ ನಾವು ನಿವಾರಿಸಿಕೊಳ್ಳಬಹುದು, ಆಮೇಲೆ ಖಿನ್ನತೆಗೆ ಏನು ಪರಿಹಾರ, ಆಮೇಲೆ ಅಸಮತೋಲನ, ನಮ್ಮ ದೈಹಿಕ ಮತ್ತು ಮಾನಸಿಕ ಅಸಮತೋಲನದಲ್ಲಿ ಅಸಮತೋಲನ ಆಗುವಾಗ ನಾವು ಆಯುಷ್ ಪದ್ಧತಿಯಿಂದ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು, ಇದೆಲ್ಲ ವಿವರಗಳನ್ನ ನಾವು ಮೊದಲನೇ ದಿನ ಕೊಡ್ಲಿಕ್ಕಿದ್ದೇವೆ. ಹಾಗೆ ಎರಡನೇ ದಿನ ಅಂದ್ರೆ ಫೆಬ್ರವರಿ 1ರಂದು ಪುನಃ ಅದೇ ರೀತಿ ಬೇರೆ ಬೇರೆ ಉಪನ್ಯಾಸಗಳನ್ನ ಹಮ್ಮಿಕೊಂಡಿದ್ದೇವೆ. ಅದು ಕೂಡ ಬೆಳಗ್ಗೆ 9 ಗಂಟೆಗೆ ಶುರುವಾಗ್ತದೆ. 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ, 5ರಿಂದ 5:30 ಗಂಟೆ ತನಕ
ಈ ಎಲ್ಲ ಆಯುಷ್ ಪದ್ಧತಿಗಳ ಬಗ್ಗೆ ಒಂದು ವಿವರವಾದ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. 2ನೇ ದಿನದಂದು ಕೂಡ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ, ಅಂದರೆ ಮಕ್ಕಳ ಆರೋಗ್ಯ, ಆಮೇಲೆ ನಮ್ಮ ಪಂಚಕರ್ಮದ ಮಿಥ್ಯ ಮತ್ತು ಸತ್ಯ, ಆಮೇಲೆ ಆಯುರ್ವೇದದ ಸ್ವಸ್ಥವೃತ್ತದ ಬಗ್ಗೆ, ನ್ಯಾಚುರೋಪತಿಯಲ್ಲಿ ಅಂದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಇರುವಂತಹ ಆರೋಗ್ಯದ ಆಹಾರದ ಪರಿಕಲ್ಪನೆ, ಅದರ ಬಗ್ಗೆ ಎಲ್ಲ ನಾವು 2ನೇ ದಿನ ನಾವು ಮಾಹಿತಿಯನ್ನು ಜನಜಾಗೃತಿಯ ಅಧಿವೇಶನದಲ್ಲಿ ನೀಡಲಿಕ್ಕಿದ್ದೇವೆ. ಇದು ನಮ್ಮ ಜನಜಾಗೃತಿಯ ಅಧಿವೇಶನದ ಅಡಿಯಲ್ಲಿ ಬರುವಂತಹ ಆಯುಷ್ ಹಬ್ಬದ ಮಾಹಿತಿ. ಧನ್ಯವಾದ. ನಾನು ಮೊದಲೇ ಹೇಳಿದಾಗೆ ನಮ್ಮ ಆಯುಷ್ ಹಬ್ಬ ಅನ್ನುವಂಥದ್ದು ಕೇವಲ ಸಾರ್ವಜನಿಕರಿಗಲ್ಲ, ಇವನ್ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಆಯುಷ್ನವರು, ಅವರಿಗೆ ಕೂಡ ಸಂಬಂಧಪಟ್ಟದ್ದು. ಅದಲ್ಲದೆ ಬೇರೆ ಎಲ್ಲ ವಿದ್ಯಾರ್ಥಿಗಳನ್ನು ಸಮಗ್ರವಾಗಿ ಇದರಲ್ಲಿ ಸೇರಿಸಿಕೊಳ್ಬೇಕನ್ನುವ ದೃಷ್ಟಿಯಿಂದ ಐಡಿಯಾ ಹ್ಯಾಕೆಥಾನ್ ಅಂತ ಹೇಳಿದ್ರೆ ಹೊಸ ಯೋಚನೆಗಳಿಗೆ, ಹೊಸ ಐಡಿಯಾಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿಂದ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಂತೋಷದ ವಿಷಯ ಅಂದ್ರೆ ನಮಗೆ ಒಳ್ಳೆಯ ರೀತಿಯಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ವೀರಜ್ ಅವರು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೀರಜ್ ಹೆಗ್ಡೆ, ಐಡಿಯಾ ಹ್ಯಾಕಥಾನ್ ಆಯುಷ್ ಹಬ್ಬ 26 ನ ಸಂಚಾಲಕ. ಇಲ್ಲಿ ನಮಗೆ ಈ ಹೋಲ್ ನಮ್ಮ ಹ್ಯಾಕಥಾನಿನ ಒಂದು ಮೂಲ ಉದ್ದೇಶ ನಮ್ಮ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ್ ಭಾರತ ಹಾಗೆ ಸ್ಟಾರ್ಟ್ಅಪ್ ಇಂಡಿಯಾ ಭಾರತ ಈ ಎಲ್ಲದನ್ನ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಇದನ್ನ ಈ ಇಂಟರ್ನಲ್ ಪ್ರೋಗ್ರಾಮ್ ಅನ್ನ ಸಂಚರಿಸಿದ್ದೇವೆ. ಇದರಲ್ಲಿ ನಮಗೆ ಇದುವರೆಗೆ ಬಂದಿರುವಂತಹ ರೆಸ್ಪಾನ್ಸಸ್ ಅರೌಂಡ್ 75 ಟೀಮ್ಗಳು ಇಲ್ಲಿವರೆಗೆ ಕನ್ಫರ್ಮ್ ಮಾಡಿದ್ದಾರೆ. ಈ 75 ಟೀಮ್ಗಳಲ್ಲಿ ಹೆಚ್ಚಿನವು ಅಂದ್ರೆ ಆಲ್ಮೋಸ್ಟ್ ಒಂದು 50 ಟೀಮ್ಗಳು ಇಲ್ಲಿ ನಮ್ಮ ಉಡುಪಿ ಮತ್ತು ಮಂಗಳೂರಿನ ಜಿಲ್ಲೆಗಳಿಂದ ಇದೆ. ಮತ್ತು 20 ಟೀಮ್ಸ್ ಉಡುಪಿ ಅಲ್ಲದೆ ದಾವಣಗೆರೆ, ಮೈಸೂರು, ಬೆಂಗಳೂರು ಮತ್ತೆ ಒಂದೆರಡು ಕಾಲೇಜು ಕೋಲಾರ ಜಿಲ್ಲೆಯಿಂದನೂ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ಇದರಲ್ಲಿ ನಮ್ಮಲ್ಲಿ ಆಗುವಂತಹ ಎಲ್ಲ ಜಾಗದ ವ್ಯವಸ್ಥೆಗೆ ಸರಿಯಾಗಿ ನಾವು ಅಲ್ಲಿಗೆ ತಿಳಿಸಿದ್ದೇವೆ. ಅದನ್ನ ಈ ಕಾರ್ಯಕ್ರಮ ಹೇಗಿರ್ತದೆ ಅಂತಂದ್ರೆ 2 ಭಾಗವಾಗಿ ನಾವು ಅದನ್ನ ಮಾಡ್ತೇವೆ. 60-70ರಲ್ಲಿ 20 ಫಸ್ಟ್ ಸಿಲೆಕ್ಟ್ ಮಾಡಿ ಮತ್ತೆ ಪುನಃ 20ರಲ್ಲಿ ಫಸ್ಟ್ ಬೆಸ್ಟ್ ಒಂದನ್ನ ನಾವು ಸಿಲೆಕ್ಟ್ ಮಾಡಿ ಅದಕ್ಕೆ ಪುರಸ್ಕಾರ ನೀಡುವುದು ಒಂದು. ಮತ್ತೆ ಇದರಲ್ಲಿ ಫಸ್ಟ್ 5 ತೆಗೆದು ಅವರಿಗೆ ನೆಕ್ಸ್ಟ್ ಮುಂದೆ ಯಾವ್ದಾದ್ರು ಕೊಲಾಬರೇಟಿವ್ ರಿಸರ್ಚ್ ಏನಾದ್ರು ಮಾಡೋದಿದ್ರೆ ಅದಕ್ಕೆ ದಾರಿ ತೋರಿಸುವಂತದ್ದು 2ನೇದು. ಇನ್ನು ಇದು ಯಾಕೆ ತಗೊಂಡ್ವಿ ಅಥವಾ ಹೇಗೆ ಮಾಡ್ತಾ ಇದೀವಿ ಅಂತಂದ್ರೆ ಈ ಹೋಲ್ ನಮ್ಮ ಹ್ಯಾಕಥಾನ್ ವರ್ಡಿಗೆ ಇರುವ ಹಾಗೆ ಬರೀ ಕಂಪ್ಯೂಟರ್ ಕೋಡಿಂಗ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಪರೀಕ್ಷಾತ್ಮಕ ಚಟುವಟಿಕೆ ಅಲ್ಲ. ಇಲ್ಲಿ ಅವರಲ್ಲಿ ಇರುವಂತಹ ಇನೋವೇಟಿವ್ ಐಡಿಯಾಸ್ ಅನ್ನ ಅವರು ಹೊರಗೆ ಹೇಳ್ತಾರೆ, ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಮಗೆ ಎಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಜಡ್ಜಸ್ ಅನ್ನ ಕರೆಸಿದ್ದೇವೆ. ಒಂದು ಆಯುರ್ವೇದದಿಂದ ಆಗ್ಲಿ, ಇಲ್ಲ ಇಂಡಸ್ಟ್ರಿಯಿಂದ ಆಗ್ಲಿ, ಇಲ್ಲ ಕಂಪ್ಯೂಟರ್ ಸೈನ್ಸ್ ಇಂದ ಆಗ್ಲಿ 3 ಕ್ಷೇತ್ರದಿಂದ ಬಂದ ಜಡ್ಜಸ್ ಈ ಪ್ರತಿ ಟೀಮ್ ಅನ್ನ ಒಂದೊಂದು ಟೀಮ್ ನಲ್ಲಿ 5 ಜನ ಇರ್ತಾರೆ. ಪ್ರತಿ ಟೀಮು ಯಾವ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ, ಅವರ ಐಡಿಯಾಸ್ ಏನು, ಅದು ಎಷ್ಟು ಆಯುರ್ವೇದಕ್ಕೆ ಆಯುಷ್ ಪ್ಯಾಟರ್ನಿಟಿಗೆ ಎಷ್ಟು ಉಪಯುಕ್ತ ಅನ್ನೋದನ್ನ ನೋಡ್ಕೊಂಡು ಅದು ನೆಕ್ಸ್ಟ್ ಯಾವ ರೀತಿಯಾಗಿ ಅದನ್ನೊಂದು ಕಂಪನಿಯಾಗಿ ರಚಿಸಬಹುದು ಅಥವಾ ಮುಂದೆ ಹೀಗೆ ತಕೊಂಡು ಹೋಗ್ಬೋದು ಅನ್ನೋದನ್ನ ಮೇಲೆ ಅದನ್ನ ಅವರು ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಒಂದು ಪುರಸ್ಕಾರ ಕೊಡುವಂಥದ್ದು. ಇದಕ್ಕೆ ಎಲ್ಲ ಬರೀ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಬರೀ ಆಯುರ್ವೇದದ ಸ್ಟೂಡೆಂಟ್ಸ್ ಆಗಲಿ ಅಥವಾ ಆಯುಷ್ನ ಸ್ಟೂಡೆಂಟ್ಸ್ ಆಗಲಿ ಮಾತ್ರ ಬರುವಂಥದ್ದು ಅಂತಲ್ಲ. ಇಲ್ಲಿ ಎಲ್ಲರೂ ಸಹ ಜನಸಾಮಾನ್ಯರು ಸಹ ಬಂದು ಹೇಗೆ ಅದನ್ನ ಯಾವ ರೀತಿಯಾದ ಈಗ ಅಡ್ವಾನ್ಸ್ಮೆಂಟ್ ಆಗ್ತಾ ಉಂಟು, ಹೇಗೆ ಆಯುರ್ವೇದಕ್ಕೆ ಹೊಸ ಒಂದು ತಂತ್ರಜ್ಞಾನದ ಸೈಡಿನಿಂದ ಕೊಟ್ಟಂತ ಉಪಯುಕ್ತ ಮಾಹಿತಿಗಳು ಹೇಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ಸಹ ಇಲ್ಲಿ ನೋಡ್ಕೊಳ್ಬಹುದು. ಸೊ ಇಲ್ಲಿ ಇದು ಬರೀ ಒಂದು ಮಕ್ಕಳು ಅಥವಾ ಇಂಜಿನಿಯರಿಂಗ್ ಮಕ್ಕಳು ಮಾಡುವಂತದ್ದು ಅಂತ ವೇದಿಕೆ ಅಂತಲ್ಲ, ಎಲ್ಲರೂ ಜನಸಾಮಾನ್ಯರು ಬಂದು ಅಲ್ಲಿ ಅದರ ಬಗ್ಗೆ ನೋಡಿ ಅದನ್ನ ವ್ಯವಹರಿಸಬಹುದು. ಧನ್ಯವಾದ. ಅದಕ್ಕೆ ನಮ್ಮ ಆಯುಷ್ ಹಬ್ಬದಲ್ಲಿ ನಾವು ನಾಡಿ ತರಂಗಿಣಿ ಅನ್ನುವಂತಹ ಒಂದು ಯಂತ್ರದ ಮೂಲಕ ನಾಡಿ ಪರೀಕ್ಷೆ ಮಾಡುವಂಥದ್ದು. ನಾಡಿ ಪರೀಕ್ಷೆ ಅನ್ನುವಂಥದ್ದು ಭಾರತಕ್ಕೆ ತುಂಬಾ ಪುರಾತನವಾದಂಥದ್ದು, ಮೊದಲಿಂದಲೇ ನಡ್ಕೊಂಡು ಬಂದಂತಹ ಒಂದು ವಿಚಾರ. ಆದ್ರೆ ಇಲ್ಲಿ ಆಬ್ಜೆಕ್ಟಿವ್ ಆಗಿ ಅಂದ್ರೆ ವಸ್ತುತಃವಾಗಿ ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಬರುವ ಬದಲಿಗೆ ಒಂದು ಯಂತ್ರದ ಮೂಲಕ ಹೇಗೆ ಮಾಡುವಂಥದ್ದು. ಇದೊಂದು ನಾಡಿ ತರಂಗಿಣಿ ಅನ್ನುವಂತಹ ಒಂದು ಯಂತ್ರ. ಈ ನಾಡಿ ತರಂಗಿಣಿ ಯಂತ್ರವನ್ನು ಕೈಗೆ ಕಟ್ಟಿದರೆ ಅದರಲ್ಲಿ ನಾಡಿಯ ಏನು ಪಲ್ಸ್ ವೇವ್ಗಳು ಅಂತ ಹೇಳಿದ್ರೆ ಅದರ ಏನು ಏರಿಳಿತಗಳಿದೆ ಅದು ಒಂದು ರಿಪೋರ್ಟ್ ರೂಪದಲ್ಲಿ ಬರ್ತದೆ. ಈ ರಿಪೋರ್ಟ್ ಅನ್ನು ಸಂಪೂರ್ಣವಾಗಿ ಓದಿದ್ರೆ ಆ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಏನೇನು ಬದಲಾವಣೆಗಳು ಮಾಡ್ಕೊಳ್ಬೇಕು, ತನ್ನ ನಾಡಿಯ ಪ್ರಕಾರ ತನ್ನ ಪ್ರಕೃತಿ ಏನು
ಆ ಪ್ರಕೃತಿಯ ಪ್ರಕಾರ ನಾನು ಯಾವ ಆಹಾರ ವಿಹಾರಗಳನ್ನು ಬಳಸಬೇಕು, ನನ್ನ ಆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ರೋಗಗಳಿಂದ ಹೇಗೆ ಮುಕ್ತಿಯ ಪಡಿಬೇಕು ಅನ್ನುವಂಥದ್ದೆಲ್ಲ ಮಾಹಿತಿ ಬರ್ತದೆ. ಇದೊಂದು 8 ಪುಟದ ಒಂದು ರಿಪೋರ್ಟ್ ಬರ್ತದೆ. ಈ ನಾಡಿ ತರಂಗಿಣಿಯನ್ನು ನಾವು ಈ ನಮ್ಮ ಕಾರ್ಯಕ್ರಮದಲ್ಲಿ ಆಯುಷ್ ಹಬ್ಬದಲ್ಲಿ ಕೂಡ ನಾಡಿ ತರಂಗಿಣಿ ಮೂಲಕ ನಾಡಿ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಪ್ರಕೃತಿ ಪರೀಕ್ಷೆ ಕೂಡ ಅಲ್ಲಿ ಮಾಡ್ತಾ ಇದ್ದೇವೆ. ಅದು ನಾವು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಎಲ್ಲಾ ಸಾರ್ವಜನಿಕರು ಬಂದು ಅವರಿಗೆ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ತಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸಿದಲ್ಲಿ ಅವರು ಮೊದಲೇ ಅದಕ್ಕೆ ನೋಂದಣಿ ಮಾಡಿಕೊಂಡು ಆ ನೋಂದಣಿಯ ಮೂಲಕ ಅವರು ನಂತರ ರಿಜಿಸ್ಟರ್ ಮಾಡಿಕೊಂಡವರು ಬಂದಾಗ ನಮಗೆ ಸುಲಭವಾಗಿ ಅವರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಇಷ್ಟು ವಿಷಯ ನಮ್ಮ ಈ ನಾಡಿ ತರಂಗಿಣಿ ಮತ್ತು ಪ್ರಕೃತಿ ಪರೀಕ್ಷೆ ಬಗ್ಗೆ. ಇನ್ನು ಮುಂದಿನ ವಿಚಾರವನ್ನು ಡಾಕ್ಟರ್ ಅಜಯ್ ಭಟ್ ಅವರು ತಮ್ಮ ಆಯುಷ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವೈಜ್ಞಾನಿಕ ಸೆಷನ್ಗಳಿದೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಬಂದಿರುವಂತಹ ಎಲ್ಲ ಮೀಡಿಯಾ ಬಾಂಧವರಿಗೂ ನಮಸ್ಕಾರ. ಸೈಂಟಿಫಿಕ್ ಕಮಿಟಿ ಅಂದರೆ ವೈಜ್ಞಾನಿಕ ಅಧಿವೇಶನ ಸಮಿತಿಯ ಪರವಾಗಿ 2 ದಿನದ ಕಾರ್ಯಕ್ರಮಗಳ ಸಂಕ್ಷಿಪ್ತ ವಿವರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ದಿನ ಅಂದರೆ 31ನೇ ತಾರೀಕು ಡಾಕ್ಟರ್ HR ನಾಗೇಂದ್ರ ಇವರು ಎಸ್ ವ್ಯಾಸ ಯೂನಿವರ್ಸಿಟಿ ಬೆಂಗಳೂರಿನ ಚಾನ್ಸಲರ್ ಆಗಿರ್ತಾರೆ. ಗುರುಜಿಯವರು ಆಯುಷ್ ನಲ್ಲಿ ಪುರಾವೆ ಆಧಾರಿತ ಸಂಶೋಧನೆಯ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವತ್ತೇ ಮಧ್ಯಾಹ್ನ 2ನೇ ಅಧಿವೇಶನದಲ್ಲಿ ಡಾಕ್ಟರ್ ರಾಘವೇಂದ್ರ ರಾವ್ ಇವರು ಸೀನಿಯರ್ ಪ್ರಿನ್ಸಿಪಲ್ ಸೈಂಟಿಸ್ಟ್, ಹಿಮಾಲಯದಲ್ಲಿ AI ಮತ್ತೆ ಮೆಷಿನ್ ಲರ್ನಿಂಗ್ ಅಲ್ಲಿ ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ. ಅವರು AI ಮತ್ತೆ ಮೆಷಿನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ತಂತ್ರಜ್ಞಾನದ ಕುರಿತು ತಂತ್ರಜ್ಞಾನದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವತ್ತೇ 3ನೇ ಸೆಷನ್ 3ನೇ ಅಧಿವೇಶನದಲ್ಲಿ ಆಸಿಂ ಸೈಯದ್ ಶಿರಾಜ್ ಇವರು ಎನಪೋಯ ಟೆಕ್ನಾಲಜಿ ಇನ್ಕ್ಯುಬೇಷನ್ ಸೆಂಟರ್ ಮುಖ್ಯಸ್ಥರು, ಅದರ CEO ಆಗಿರ್ತಾರೆ. ಇವರು ಈಗಾಗಲೇ ನಮ್ಮ ಪ್ರಧಾನಿಯವರು ಆಯುಷ್ ವಿಭಾಗದ ಮೂಲಕ ಆಯುರ್ಪ್ರೆನರ್ಶಿಪ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದರ ಐಡಿಯಾ ಮೇಲೆ ಆಯುರ್ಪ್ರೆನರ್ಶಿಪ್ ಅನ್ನ ಹೇಗೆ ನಾವು ಬಳಸಿಕೊಂಡು ಸ್ಟಾರ್ಟ್ಅಪ್ಸ್ ಅಂಡ್ ಇನೋವೇಷನ್ಸ್ ಅನ್ನ ಆಯುಷ್ ಸಿಸ್ಟಮ್ಸ್ ಅಲ್ಲಿ ಮಾಡಬಹುದು, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇವಿಷ್ಟು 3 ವೈಜ್ಞಾನಿಕ ಕಾರ್ಯಕ್ರಮಗಳು ಮೊದಲನೇ ದಿವಸಕ್ಕಿರ್ತದೆ. 2ನೇ ದಿವಸ ಬೆಳಿಗ್ಗೆ 9 ರಿಂದ 9:45 ಆಧುನಿಕ ರೋಗ ನಿರ್ಣಯಗಳ ಉಪಕರಣಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಗೋಪಕುಮಾರ್ ಎಸ್. ಇವರು ರಿಜಿಸ್ಟ್ರಾರ್, ಕೇರಳ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ತ್ರಿಶೂರಿಂದ ಬರ್ತಿದ್ದಾರೆ. ಡಾಕ್ಟರ್ ಖಾದರ್ ವಲಿ ಅವರು ನಂತರದ ಅಧಿವೇಶನದಲ್ಲಿ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳ ಬಗ್ಗೆ, ಈಗಾಗಲೇ ಶ್ರೀಧಾನ್ಯ, ಶ್ರೀ ಅನ್ನ ಅಂತ ಹೇಳಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಸಿರಿಧಾನ್ಯಗಳ ಬಗ್ಗೆ, ಮಿಲೆಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. 6ನೇ ವೈಜ್ಞಾನಿಕ ಅಧಿವೇಶನದಲ್ಲಿ ಡಾಕ್ಟರ್ ರಾಕೇಶ್ ನಾಯರ್ ಇವರು ಸಮಗ್ರ ಆಯುರ್ವೇದದ ಮೂಲಕ ವೈಯಕ್ತೀಕರಿಸಿದ ಆರೋಗ್ಯದ ರಕ್ಷಣೆ ಅಂದ್ರೆ ಪರ್ಸನಲೈಸ್ಡ್ ಅಪ್ರೋಚ್, ಹೇಗೆ ನಾವು ಅಲೋಪತಿ, ಆಯುರ್ವೇದ, ಯುನಾನಿ, ಯೋಗ, ಸಿದ್ಧ ಇವೆಲ್ಲವನ್ನು ಇಂಟಿಗ್ರೇಟಿವ್ ಆಗಿ ಯಾವ ರೀತಿ ಮಾಡಬಹುದು, ಯಾವ ರೀತಿ ಅದನ್ನ ಈಗ ಮಾಡ್ತಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಿದ್ದಾರೆ. ಇವರು ಅಪೋಲೋ ಆಯುರ್ವೇದ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರ್ ಇದರ ಹಿರಿಯ ವೈದ್ಯಾಧಿಕಾರಿಗಳಾಗಿರ್ತಾರೆ. ಕೊನೆಯದಾಗಿ 7ನೇ ವೈಜ್ಞಾನಿಕ ಅಧಿವೇಶನದಲ್ಲಿ ಡಾಕ್ಟರ್ ಶ್ರೀವತ್ಸ್ ಗೋಪಿನಾಥ್ ಮೆನನ್ ಇವರು ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಟ್ರಸ್ಟಿ ಗ್ಲೋಬಲ್ ಹೋಮಿಯೋಪತಿ ಫೌಂಡೇಶನ್ ಕೋಳಿಕೋಡ್. ಇವರು ಆಯುಷ್ ಇಂಟಿಗ್ರೇಟೆಡ್ ಹಾಸ್ಪಿಟಲ್ಗಳನ್ನ ಯಾವ ರೀತಿ ನಾವು ಮಾಡಬಹುದು, ಹೇಗೆ ಆಯುಷ್ ಟೂರಿಸಂ ಅನ್ನು, ಹೇಗೆ ಟೂರಿಸಂ ಇಂದಾಗಿ ಆಯುಷ್ಗಳು ಈಗಾಗಲೇ ನಾವು ನಮ್ಮ ನೆರೆ ರಾಜ್ಯವಾದ ಕೇರಳದಲ್ಲಿ ಹೇಗೆ ಟೂರಿಸಂ ಮೂಲಕ ಆಯುಷ್ ಹೇಗೆ ಪ್ರಸಿದ್ಧ ಪಡೆದಿದೆ, ಅದೇ ರೀತಿ ನಮ್ಮಲ್ಲಿ ಹೇಗೆ ಅದನ್ನು ನಾವು ಮಾಡಬಹುದು ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇವಿಷ್ಟು ವೈಜ್ಞಾನಿಕ ಅಧಿವೇಶನಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಇದನ್ನು ತಾವು ಜನರಿಗೆ ಮುಟ್ಟಿಸಬೇಕು. ಯಾವ ರೀತಿ ನಮ್ಮ ಆಯುಷ್ ಕಾಲೇಜುಗಳ ವಿದ್ಯಾರ್ಥಿಗಳು, ಸಾಮಾನ್ಯ ನಾವು ಒಟ್ಟಲ್ಲಿ ಒಂದು 18 ಆಯುಷ್ ಕಾಲೇಜಸ್ಗಳಿದ್ದೇವೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಇದಲ್ಲದೆ ಅನ್ಯ ಜಿಲ್ಲೆಗಳಿಂದ, ಅನ್ಯ ರಾಜ್ಯಗಳಿಂದ ಇಲ್ಲಿ ಆಯುಷ್ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಇವೆಲ್ಲರಿಗೆ ಈ ಕಾರ್ಯಕ್ರಮದ ಮೂಲಕ ನಾವು ಬಹಳಷ್ಟು ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ಧನ್ಯವಾದ. ಮುಖ್ಯ ಭಾಗವಾಗಿದೆ ನಮ್ಮ ಆಯುಷ್ ಹಬ್ಬದ್ದು. ಇಲ್ಲಿ ಸಾಕಷ್ಟು ಮಂದಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ನಮ್ಮ ಪೋಸ್ಟ್ ಪ್ರೆಸೆಂಟೇಷನ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದನ್ನು ಉಸ್ತುವಾರಿ ವಹಿಸಿಕೊಂಡಿರುವಂತವರು ಡಾಕ್ಟರ್ ಗಣೇಶ್ ಅವರು ತಮ್ಮ ವಿಚಾರಗಳನ್ನು ತಿಳಿಸಬೇಕಂತ ಮನವಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗಣೇಶ್ ನಾಯ್ಕ್.
ಪೋಸ್ಟರ್ ಪ್ರೆಸೆಂಟೇಷನ್ ಇದರನ್ನು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದೇನೆ. ನಿಮಗೆಲ್ಲ ತಿಳಿದಿರುವಂತೆ ಆಯುಷ್ ಹಬ್ಬ 2026 ಜನವರಿ 31 ಹಾಗೂ ಫೆಬ್ರವರಿ 1ರಂದು PMA5 ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರ ಮಂಗಳೂರಲ್ಲಿ ನಡೆಯಲಿಕ್ಕಿದೆ. ಈ ಪ್ರಯುಕ್ತ ನಾವು ಪೋಸ್ಟರ್ ಪ್ರೆಸೆಂಟೇಷನ್ ಎಂದು ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಆಯುಷ್ 2047 ವಿಕಸಿತ್ ಭಾರತ್ ಎಂಬ ವಿಷಯದಡಿಯಲ್ಲಿ ಆಯೋಜಿಸಲಾದ ಪೋಸ್ಟರ್ ಪ್ರಸ್ತುತಿ ಸ್ಪರ್ಧೆಗೆ ದೇಶದ ವಿವಿಧ ಭಾಗಗಳಿಂದ ಈಗಾಗಲೇ 150ಕ್ಕೂ ಹೆಚ್ಚು ಪ್ರತಿಕ್ರಿಯೆ ಬಂದಿದೆ. ನಾವು ಈ ಸ್ಪರ್ಧೆಯನ್ನು 3 ಹಂತದಲ್ಲಿ ನಡೆಸಲಿಕ್ಕಿದ್ದೇವೆ. ಅಂದರೆ ಮೊದಲನೇ ವರ್ಗದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ, ಇನ್ನು 2ನೇ ಕ್ಯಾಟಗರಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ವಿದ್ಯಾರ್ಥಿಗಳಿಗೆ ಹಾಗೂ 3ನೇ ಕ್ಯಾಟಗರಿಯಲ್ಲಿ ವೈದ್ಯಕೀಯ ಮತ್ತು ವೈದ್ಯಕೀಯ ಅಧ್ಯಾಪಕರು ಹಾಗೂ ವೈದ್ಯರಿಗಾಗಿ 3 ಕ್ಯಾಟಗರಿಯನ್ನು ಮಾಡಿದ್ದೇವೆ. 3 ಕ್ಯಾಟಗರಿಯಲ್ಲಿ ನಾವು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವಾಗಿ ಪ್ರಥಮವಾಗಿ 10,000 ಮತ್ತೆ ಪ್ರಮಾಣ ಪತ್ರ, ಹಾಗೆ ದ್ವಿತೀಯ 5,000 ಮತ್ತೆ ಪ್ರಮಾಣ ಪತ್ರ ಹಾಗೂ ದ್ವಿತೀಯ ಬಹುಮಾನವಾಗಿ 7,000 ಹಾಗೂ ತೃತೀಯವಾಗಿ 5,000ವನ್ನು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈ ಪೋಸ್ಟರ್ ಸ್ಪರ್ಧೆಯಲ್ಲಿ ಆಯುರ್ವೇದ ಮತ್ತೆ ಯೋಗ ಮತ್ತು ನ್ಯಾಚುರೋಪತಿ, ಅದಲ್ಲದೆ ಹೋಮಿಯೋಪತಿ ಹಾಗೂ ಯುನಾನಿ ಹಾಗೆ ಫಾರ್ಮಕಾಲಜಿ ವಿದ್ಯಾರ್ಥಿಗಳು ದೇಶದ ವಿವಿಧ ಭಾಗಗಳಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಲವಾರು ವಿಷಯಗಳನ್ನು ನಾವು ಒಳಗೊಂಡಿದೆ. ಇದರಲ್ಲಿ ಕೆಲವೊಂದು ವಿಷಯ ಅಂದ್ರೆ ಅಸಾಂಕ್ರಾಮಿಕ ರೋಗಗಳು, ಮಹಿಳೆ ಮತ್ತು ಶಿಶುವಿನ ಆರೋಗ್ಯದ ಬಗ್ಗೆ, ಸಂಶೋಧನೆ, ಉದ್ಯಮಶೀಲತೆ, ಜಾಗತೀಕರಣ ಮುಂತಾದ ವಿಷಯಗಳನ್ನು ಈ ಒಂದು ಸ್ಪರ್ಧೆಯಲ್ಲಿ ನಾವು ಆಯೋಜಿಸಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮವು 2027 ಆಯುಷ್ ಅನ್ನು ಜಾಗತಿಕ ಆರೋಗ್ಯ ಕ್ಷೇತ್ರದ ನಾಯಕತ್ವಕ್ಕೆ ತರುವ ಭಾರತೀಯ ದೃಷ್ಟಿಕೋನವನ್ನು ಬೆಂಬಲಿಸುತ್ತದೆ. ಈ ಒಂದು ಮಾಧ್ಯಮ ಮಿತ್ರರಲ್ಲಿ ಇದನ್ನು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತೇಳಿ ಮಾಡುತ್ತಾರೆ. ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ ಡಾಕ್ಟರ್ ಗಣೇಶ್. ಈಗ ಕೊನೆಯದಾಗಿ ಡಾಕ್ಟರ್ ಅಜಿತ್ ಕಾಮತ್ ಅವರು ನಮ್ಮ ಎಕ್ಸ್ಪೋ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಎಕ್ಸ್ಪೋ ಮುಖ್ಯವಾಗಿ ನಮ್ಮ ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸುವಂತಹದ್ದು ಅನ್ನುವಂಥದ್ದು ನಮ್ಮ ಆಶಯ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಜಿತ್ ಕಾಮತ್ ಅಂತ. ನಮ್ಮ ಈ ಆಯುಷ್ ಹಬ್ಬ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಇದೆ ಜನವರಿ 31 ಹಾಗೂ ಫೆಬ್ರವರಿ 1ರಂದು ನಮ್ಮ PMA ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಇಲ್ಲಿ ನಡೀಲಿಕ್ಕಿದೆ. ಈ ಒಂದು ಆಯುಷ್ ಹಬ್ಬದ ಒಂದು ಭಾಗವಾಗಿರುವಂಥದ್ದು ನಮ್ಮ ಎಕ್ಸ್ಪೋ. ಅದರ ಸಮಿತಿಯ ಸದಸ್ಯನಾಗಿ ನಾನು ನಮ್ಮ ಎಕ್ಸ್ಪೋ ಬಗ್ಗೆ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲು ಇಷ್ಟಪಡ್ತೇನೆ. ಸೊ ಈ ನಮ್ಮ ಒಂದು ಎಕ್ಸ್ಪೋದಲ್ಲಿ ಸುಮಾರು ಒಂದು 50 ಸ್ಟಾಲ್ ಅಥವಾ ಈ ವಸ್ತು ಪ್ರದರ್ಶನ ಅಂತ ಹೇಳ್ತೇವೋ ಅದರಲ್ಲಿ ಒಂದು 50 ಸ್ಟಾಲ್ಗಳ ಒಂದು ಪ್ರೊವಿಷನ್ ಇದ್ದು, ಈ ಸ್ಟಾಲ್ಗಳಲ್ಲಿ ವಿವಿಧ ಆಯುರ್ವೇದ ಔಷಧ ತಯಾರಕರು ಅವರ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಎರಡನ್ನು ಮಾಡುವಂತಹ ಒಂದು ಇದಿದೆ. ಅದೇ ರೀತಿ ನ್ಯಾಚುರೋಪತಿ ಉತ್ಪನ್ನಗಳು, ಅರೋಮಾ ಥೆರಪಿ ಇರ್ಬೋದು ಅಥವಾ ಮಡ್ ಥೆರಪಿ ಇರ್ಬೋದು ಅಥವಾ ಬೇರೆ ಈ ಜಲನೇತಿ ಇದಕ್ಕೆ ಉಪಯೋಗಿಸುವಂತಹ ಸಾಮಗ್ರಿಗಳ ಜನರಿಗೆ ತಿಳಿಸುವಂಥದ್ದು ಹಾಗೂ ಅದರ ಮಾರಾಟ ಸೊ ಇದು ಲಭ್ಯವಾಗಿರ್ತದೆ. ಅದಲ್ಲದೆ ಯೋಗ ಚಿಕಿತ್ಸಕರು ಲಭ್ಯರಿರ್ತಾರೆ ಅಲ್ಲಿ, ಹಾಗೂ ನಮ್ಮ ಆಯುಷ್ ಆಸ್ಪತ್ರೆಗಳು ಭಾಗವಹಿಸಿ ಅವರ ಆಯುರ್ವೇದ ಆಸ್ಪತ್ರೆ ಅಥವಾ ಆಯುಷ್ ಆಸ್ಪತ್ರೆಗಳಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ತಿಳಿಸುವಂಥದ್ದು ಈ ಎಕ್ಸ್ಪೋ ಮೂಲಕ ಮಾಡ್ತಾರೆ. ಸೊ ಇದಲ್ಲದೆ ಲ್ಯಾಬಿನವರು ನಮ್ಮ ಎಕ್ಸ್ಪೋದಲ್ಲಿ ಭಾಗವಹಿಸಿ ಅಲ್ಲಿ ಏನಾದರೂ ನಿಮಗೆ ರಿಯಾಯಿತಿ ದರದಲ್ಲಿ ರಕ್ತ ತಪಾಸಣೆ ಮಾಡುವಂತಹ ಒಂದು ಇದನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಈ ಸ್ಥಳೀಯ ನಮ್ಮ ಸಹಕಾರಿ ಸಂಸ್ಥೆಯಾದ ಕ್ಯಾಂಪೋದವರು ಕೂಡ ಅವರ ಒಂದು ಸ್ಟಾಲ್ ಅನ್ನು ಇಟ್ಟು ಅದರಲ್ಲಿ ಅವರ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಎರಡಕ್ಕೂ ಲಭ್ಯ ಇರ್ತದೆ. ಸೊ ಇದೆಲ್ಲ ಏನು ವ್ಯವಸ್ಥೆ ಇದೆ ಎಕ್ಸ್ಪೋದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಬೇಕು ಅಂತ ಹೇಳ್ತಾ ನಾನು ಈ ಮೂಲಕ ಎಲ್ಲರಲ್ಲಿ ಕೇಳಿಕೊಳ್ತೇನೆ. ಮಾಧ್ಯಮ ಮಿತ್ರರಿಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕೇಳಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ತಕ್ಷಣ ರಿಸಲ್ಟ್ ಬರ್ತದೆ. ಅದನ್ನು ನಾವು ರಿಸಲ್ಟ್ ಅನ್ನು ಕೂಡ ಅವರ ಮೊಬೈಲ್ ಫೋನಿಗೆ ಕಳಿಸಿ ಬಿಡ್ತೇವೆ. ಅದನ್ನು ಸಂಪೂರ್ಣವಾಗಿ ಅವರು ಓದ್ಬೋದು. ಖಂಡಿತವಾಗಿ ಅದು ಸೆನ್ಸಾರ್ಗಳನ್ನು ಅಳವಡಿಸಿಕೊಂಡು ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮಾರಷ್ಟು ಡೇಟಾವನ್ನು ಅವ್ರು ಅನಲೈಸ್ ಮಾಡಿ ಯಾವ ರೀತಿ ವ್ಯತ್ಯಾಸಗಳಿದ್ದಾಗ ಯಾವ ರೀತಿಯ ಇಂಟರ್ಪ್ರಿಟೇಷನ್ ಇರ್ಬೇಕು ಅಂದ್ರೆ ಅದರ ಅರ್ಥೈಸ್ಕೊಳ್ಳಲಿಕ್ಕೆ ಹೇಗಿರ್ಬೇಕು ಅನ್ನುವಂಥದ್ದನ್ನು ಮಾಡಿ ಕೊನೆಗೆ ಅವರು ಈ ಒಂದು ಕನ್ಕ್ಲೂಷನ್ಗೆ ಬಂದರು.
ನಾಡಿ ಪರೀಕ್ಷೆ ಕನ್ವೆನ್ಷನಲ್ ಆಗಿ ಮಾಡುವಾಗಲೂ ಕೂಡ ಅದು ತುಂಬಾ ವೈಯಕ್ತಿಕವಾಗಿ ಅವರವರು ಅರ್ಥೈಸ್ಕೊಳ್ತಾರೆ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ವಸ್ತುತಃ ಒಂದೇ ವಸ್ತುವಲ್ಲಿ ನಾವೆಲ್ಲರನ್ನೂ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಅದೇನಾಗ್ತದೆ ಅದರ ಇಂಟರ್ಪ್ರಿಟೇಷನ್ ಇರ್ತದೆ, ಅದು ಕನ್ಸಿಸ್ಟೆನ್ಸಿ ಬರ್ತದೆ ಅಂತ ಹೇಳಿದ್ರೆ ಒಂದೇ ರೀತಿ ಏಕತಾನತೆ ಬರ್ತದೆ ಅದರಲ್ಲಿ, ಅಂದ್ರೆ ಬದಲಾಗುದಿಲ್ಲ. ಇಲ್ಲ 3 ಜನ ಮಾಡಿ 3 ರೀತಿಯಲ್ಲಿ ಅವರು ಅದನ್ನು ಅರ್ಥೈಸ್ಕೊಳ್ಬಹುದು, ಆದ್ರೆ ಇದರಲ್ಲಿ ಒಂದೇ ರೀತಿಯಲ್ಲಿ ಮೆಷಿನ್ ನೀವು ನೋಡ್ಲಿಕ್ಕೆ ಬಯಸ್ತಾ ಇದ್ದೀರಾ? ಇದೊಂದು ಸಾಮಾನ್ಯ ಒಂದು ಯಂತ್ರ ಇರುವಂತದ್ದು. ಇದರಲ್ಲಿ ಒಂದು ಕೈಗೆ ಕಟ್ಟುವಂತದ್ದು, ಇದೊಂದು ಅನಲೈಸರ್ ಅಂತ ಹೇಳಿದ್ರೆ ಅದರಲ್ಲಿ ಬಂದಂತ ಡೇಟಾವನ್ನು ಇಂಟರ್ಪ್ರಿಟ್ ಮಾಡುವಂತದ್ದು ಇದರಲ್ಲಿ. ಇದು ಹೆಚ್ಚು ಕಡಿಮೆ ಮೊದಲಿಗೆ ಬಳಕೆಯಲ್ಲಿ ಇದೆ. ಈಗಾಗಲೇ ಸಾಕಷ್ಟು ಜನ ವೈದ್ಯರು ಕೂಡ ಇದನ್ನು ಬಳಸ್ತಾ ಇದ್ದಾರೆ. ನಾಡಿ ತರಂಗಿಣಿ ಅಂತ ಅದರಿಂದಾಗಿ ಅವರು ಪರೀಕ್ಷೆ ಮಾಡಿ ನೋಡಿದಾಗ, ಒಂದು ವಿಶ್ಲೇಷಣೆ ಮಾಡಿ ನೋಡಿದಾಗ 85% ಆದರೂ ಇದು ಸರಿಯಾಗಿ ತೋರಿಸ್ತದೆ ಅಂತ. ಹೀಗೆ ಸಾಮಾನ್ಯವಾಗಿ ಮಾಡೋದಕ್ಕೂ ಇದರಲ್ಲಿ ಮಾಡೋದಕ್ಕೂ ವ್ಯತ್ಯಾಸಗಳನ್ನು ನೋಡಿದಾಗ ಅವರು 85% ಹತ್ತಿರ ಅಲ್ಲಿಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಷ್ಟು ಹೊತ್ತಿಗೆ ಬೇಕಾಗಿಲ್ಲ. ಇದು ಒಂದು 5 ನಿಮಿಷ 10 ನಿಮಿಷದಲ್ಲಿ ಎಲ್ಲ ರಿಪೋರ್ಟ್ ಸಮೇತ ಜನರೇಟ್ ಆಗ್ತದೆ ನಮ್ಮ ಇದರಲ್ಲಿ. ಆದ್ರೆ ಮೊದಲೇ ಯಾರು ನೋಂದಣಿ ಮಾಡ್ಕೊಂಡಿರ್ತಾರೆ ಅವರಿಗೆ ಮೊದಲನೇ ಆದ್ಯತೆ ಕೊಡುವಂತದ್ದು ಅಂತ ನಮ್ಮ ಉದ್ದೇಶ. ಯಾಕಂತ ಹೇಳಿದ್ರೆ ತುಂಬಾ ಜನ ಬಂದಾಗ ನಮಗೆ ಅವಕಾಶ ಅಲ್ಲಿ ಎಲ್ಲರಿಗೂ ಮಾಡ್ಲಿಕ್ಕೆ ಇರೋದಿಲ್ಲ. ಅದರಿಂದ ನೋಂದಣಿ ಮಾಡಿದವರಿಗೆ ಮಾತ್ರ ಮೊದಲನೇ ಅವಕಾಶ ಕೊಡುವಂಥದ್ದು. ಇಂದು ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ ನಮ್ಮ ವೈದ್ಯ ಮಿತ್ರರು ಹಾಗೂ ನಮ್ಮ ಆಯುಷ್ ಹಬ್ಬ ಸಮಿತಿಯ ಸದಸ್ಯರುಗಳಾದಂಥ ಡಾಕ್ಟರ್ ಅಜಯ್ ಭಟ್, ಡಾಕ್ಟರ್ ಗಣೇಶ್ ನಾಯಕ್, ಡಾಕ್ಟರ್ ಪದ್ಮ ಶ್ರೀರಾಮ್, ಡಾಕ್ಟರ್ ಸಂದೀಪ್ ಬೇಕರ್, ಡಾಕ್ಟರ್ ವಿರಾಜ್ ಹೆಗ್ಡೆ, ಡಾಕ್ಟರ್ ಕಾರ್ತಿಕ್ ರೆಡ್, ಡಾಕ್ಟರ್ ದೇವದಾಸ್ ಪುತ್ರ ಇವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಇಂದು ಇಲ್ಲಿ ಭಾಗವಹಿಸಿದ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದ ಕೋರ್ತಾ ನಮ್ಮ ಈ ಆಯುಷ್ ಹಬ್ಬ ಏನು ಕಾರ್ಯಕ್ರಮ ಇದೆ ಇದಕ್ಕೆ ಹೆಚ್ಚಿನ ಒಂದು ಪಬ್ಲಿಸಿಟಿ ಕೊಟ್ಟು ಸಾರ್ವಜನಿಕರಿಗೆ ಇದರಲ್ಲಿ ಭಾಗವಹಿಸುವ ಹಾಗೆ ಮಾಡಬೇಕು ಅಂತ ಕೇಳಿಕೊಡ್ತೇವೆ. ಧನ್ಯವಾದ.